ಮಂಡ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಿರೋದನ್ನ ಗಮನಿಸಬಹುದು. ಹೌದು, ಇಲ್ಲಿ ದಲಿತ ಮಹಿಳೆಯರನ್ನ ಅಪಮಾನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಕತ್ತೆಯ ಮೆರವಣಿಗೆ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕತ್ತೆಯ ಮೇಲೆ ಯತ್ನಾಳನ್ನ ಪ್ರತಿಕೃತಿಯನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡಲಿದೆ. ಇನ್ನು ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ದಲಿತ ಸಂಘಟನೆಗಳು ನಡೆಸಿರುವಂತಹ ಕತ್ತೆ ಪ್ರತಿಭಟನೆ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ವಿರುದ್ಧ ಕತ್ತೆ ಮೆರವಣಿಗೆಯ ಪ್ರತಿಭಟನೆ ನಡೆದಿದೆ. ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಶಾಸಕ ಯತ್ನಾಳ್ ರಾಜೀನಾಮೆ ಕೊಡಬೇಕು ಅಂತ ಸಂಘಟನೆಗಳು ಆಗ್ರಹ ಮಾಡಿದ್ದಾವೆ. ಇನ್ನು ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಪ್ರತಿಭಟನಾಕಾರರನ್ನು ತಡೆದು ಆ ಪ್ರತಿಕೃತಿಯನ್ನು ಪೊಲೀಸ್ನವರು ಕಿತ್ಕೊಂಡು ಹೋಗಿದ್ದಾರೆ. ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಮನುವಾದಿ ಕೋಮುವಾದಿ ಶಾಸಕ ಯತ್ನಾಳ್ರವರು ಇವತ್ತು ದಲಿತ ಮಹಿಳೆಗೆ ಅಪಮಾನ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಯತ್ನಾಳ್ ಅವರೇ, ನೀನೊಬ್ಬ ಶೂದ್ರನಾಗಿ ನೀನು ಯಾವ ವೈದಿಕ ಧರ್ಮದವನು, ನೀನು ಸನಾತನ ಧರ್ಮದವನು, ನೀನು ಅದನ್ನು ಬಹಿರಂಗಪಡಿಸು, ನಾನು ಸನಾತನ ಧರ್ಮದವನು ಅಂತೇಳು. ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗ ಧರ್ಮಗಳು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಸ್ವತಂತ್ರವಾಗಿ ಭಾತೃತ್ವದಿಂದ ಸಮಾನತೆಯಿಂದ ಸೋದರತೆಯಿಂದ ಬದುಕ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಆದರೆ ನೀನು ಇವತ್ತು ಮತಿಭ್ರಮಣೆಗೊಂಡು ಇವತ್ತು ಯಾವುದೋ ಒಂದು ವಿಶ್ವಜೀವನ ಇದೆನ್ನದಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಧಿಕ್ಕಾರ